ನಮಸ್ಕಾರ ವೀಕ್ಷಕರೇ, ಸೂಪರ್ ಗುರು ಯೂಟ್ಯೂಬ್ ಚಾನಲ್ ಸ್ವಾಗತ. IPL ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆದ ಕೆಟ್ಟ ದಾಖಲೆಯೊಂದನ್ನು RCB ತಂಡದ ಹೆಸರಿನಲ್ಲಿದೆ. ಈ ಹೀನಾಯ ಸೋಲನ್ನು ನೆನಪಿಸುವ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಇದೀಗ RCB ತಂಡದ ಕಾಲೆಳೆದಿದೆ. ಈ ಮೂಲಕ IPL ಆರಂಭಕ್ಕೂ ಮುನ್ನವೇ KKR ಮೈಂಡ್ ಗೇಮ್ ಶುರು ಮಾಡಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ವೇಳಾಪಟ್ಟಿ ಪ್ರಕಟವಾದ ಬೆನ್ನಲ್ಲೇ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕಾಲೆಳೆದಿದೆ. ಅದು ಕೂಡ 49 ರನ್ಗಳ ಆಲ್ಔಟನ್ನು ನೆನಪಿಸುವ ಮೂಲಕ. 2017ರಲ್ಲಿ RCB ತಂಡವು KKR ನೀಡಿದ್ದ 131 ರನ್ಗಳ ಗುರಿಯನ್ನು ಬೆನ್ನತ್ತಿ 49 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ವೇಳೆ RCB ಪರ ಮೂಡಿಬಂದ ಗರಿಷ್ಠ ವೈಯಕ್ತಿಕ ಸ್ಕೋರ್ ಅಂತಂದರೆ ಅದು 9 ರನ್ ಮಾತ್ರ. ಇದನ್ನು ಬಾರಿಸಿದ್ದು ಕೇದಾರ್ ಜಾಧವ್. ಅಂದು ಕೇವಲ 49 ರನ್ಗೆ ಆಲ್ಔಟ್ ಆಗುವ ಮೂಲಕ IPL ಇತಿಹಾಸದಲ್ಲೇ ಅತಿ ಕಡಿಮೆ ಮೊತ್ತಕ್ಕೆ ಸೋತು ಕೆಟ್ಟ ದಾಖಲೆಯೊಂದನ್ನು RCB ತನ್ನದಾಗಿಸಿಕೊಂಡಿತ್ತು. ಇದನ್ನೇ ಪ್ರಸ್ತಾಪಿಸುವ ಮೂಲಕ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಂಚಿಕೊಂಡಿರುವ KKR ತಂಡವು RCB ತಂಡದ ಕಾಲೆಳೆದಿದೆ. ಇದಕ್ಕೆ ಮುಖ್ಯ ಕಾರಣ ಈ ಬಾರಿ IPLನ ಮೊದಲ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಖಾಮುಖಿಯಾಗುತ್ತಿದೆ. ಮಾರ್ಚ್ 22ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಮ್ಯಾಚ್ ನಡೆಯಲಿದೆ. ಈ ಪಂದ್ಯಕ್ಕೂ ಮುನ್ನ RCBಗೆ KKR ತಂಡವು ಹಳೆಯ ಸೋಲಿನ ಕಹಿ ನೆನಪನ್ನು ನೆನಪಿಸಿದೆ. ಈ ಮೂಲಕ ಮೊದಲ ಪಂದ್ಯಕ್ಕೂ ಮುನ್ನವೇ ಕೋಲ್ಕತ್ತಾ ನೈಟ್ ರೈಡರ್ಸ್ RCB ವಿರುದ್ಧ ಮೈಂಡ್ ಗೇಮ್ ಆರಂಭಿಸಿದೆ. KKR ಕಾಲೆಳೆದಿರುವ ಬಗ್ಗೆ RCB ಕಡೆಯಿಂದ ಈವರೆಗೆ ಯಾವುದೇ ಪ್ರತ್ಯುತ್ತರ ಬಂದಿಲ್ಲ. ಅಂಥ ಒಂದು ಕೌಂಟರನ್ನು ಮಾರ್ಚ್ 22ರಂದು ನೋಡಬಹುದು. ಏಕೆಂದರೆ ಮೊದಲ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು RCB ತಂಡವು ಸೋಲಿಸಿದರೆ ಸೋಷಿಯಲ್ ಮೀಡಿಯಾದಲ್ಲಿ 49 ರನ್ಗಳ ಟ್ರೋಲ್ಗೆ ಉತ್ತರ ಸಿಗಬಹುದು. ಅಲ್ಲಿವರೆಗೂ RCB ಫ್ಯಾನ್ಸ್ಗಳು ಕಾಯಲೇಬೇಕು. 49 ರನ್ಗಳಿಗೆ ಆಲ್ಔಟ್ ಆಗಿರುವ ಹಳೆಯ ನೆನಪನ್ನು ನೆನಪಿಸಿರುವ KKR ಬಗ್ಗೆ ನಿಮ್ಮ ಅನಿಸಿಕೆಗಳೇನೆಂದು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.